ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಶರತ್ ಕುಮಾರ್. ನಾನಿವತ್ತು ಈ ಸ್ತ್ರೀಯರಲ್ಲಿರೋ ಬಂಜೆತನದಲ್ಲಿ ಹೇಗೆ ಕಾಯಿಲೆಗಳನ್ನ ಕಂಡುಹಿಡಿಬೋದು, ಟ್ಯೂಬ್ಗಳಲ್ಲಿ ಏನಾದ್ರೂ ಬ್ಲಾಕ್ ಆಗಿದ್ರೆ ಅದನ್ನ ಹೇಗೆ ಕಂಡುಹಿಡಿಯೋದು, ಬ್ಲಾಕ್ ಆಗಿದ್ದ ಪಕ್ಷದಲ್ಲಿ ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಪ್ರಮುಖವಾಗಿ ಸಾಲ್ಫಿಂಗೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಸ್ತ್ರೀಯರ ಬಂಜೆತನಕ್ಕೆ ಕಾರಣಗಳೇನು? ಅದರಲ್ಲಿ ಪ್ರಮುಖವಾದ ಕಾರಣ ಅಂತಂದ್ರೆ ಈ ಜೆನೆಟಿಕ್ ಇನ್ಫರ್ಟಿಲಿಟಿ, ಅಂದ್ರೆ ವಂಶ ಪಾರಂಪರ್ಯವಾಗಿ ಬರೋ ತೊಂದರೆಗಳು. ವಯಸ್ಸಾಗ್ತಾ ಆಗ್ತಾ ಫಲವತ್ತತೆ ಕುಗ್ಗುತ್ತೆ. ಟ್ಯೂಬ್ಗಳಲ್ಲಿ ಮುಚ್ಚೋಗೋದು, ಅಬ್ಸ್ಟ್ರಕ್ಷನ್ಸ್ ಅಂದ್ರೆ ಅಂಡನಳಿಕೆಗಳು ಮುಚ್ಚೋಗೋದು. ಮುಟ್ಟು ಸರಿಯಾಗಿ ಆಗದೆ ಇರೋದು, ಅಂದ್ರೆ ಮುಟ್ಟು 2 ತಿಂಗಳು 3 ತಿಂಗಳಾದ್ರೂ ಆಗದೆ ಇರೋದು. ಜೊತೆಗೆ ಇಮ್ಯುನಾಲಜಿಕಲ್ ಇನ್ಫರ್ಟಿಲಿಟಿ, ಅಂದ್ರೆ ಅಂಡಾಣು ವೀರ್ಯಾಣು ಒಂದಕ್ಕೊಂದು ಸೇರದೆ ಹೋಗೋದು. ಜೊತೆಗೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇರೋದು. ಇದಿಷ್ಟು 6 ಪ್ರಮುಖ ಕಾರಣಗಳು ಈ ಮಹಿಳೆಯರಲ್ಲಿ ಬಂಜೆತನಕ್ಕೆ ಕಾರಣ ಆಗ್ತವೆ. ಈ ಕಾರಣಗಳು ಈ ಬಂಜೆತನಕ್ಕೆ ಎಷ್ಟು ಕೊಡುಗೆ ನೀಡ್ತವೆ ನೋಡಿ. ಈ ಅಂಡಾಶಯದಲ್ಲಿರೋ ತೊಂದರೆಗಳು 40% ಕಾಯಿಲೆಗಳು ಬಂಜೆತನಕ್ಕೆ ಕಾರಣ ಆಗ್ತವೆ. ಇನ್ನು ಅಂಡನಳಿಕೆಗಳು, ಮುಚ್ಚೋಗಿರೋ ಅಂಡನಳಿಕೆಗಳು 40% ಕಾರಣವನ್ನು ಕೊಡ್ತವೆ. ಇನ್ನು 5% ಗರ್ಭಕೋಶದಲ್ಲಿರೋ ತೊಂದರೆಗಳು ಕಾರಣ. ಇನ್ನು 15% ಯಾವುದೇ ಕಾರಣ ಗೊತ್ತಾಗದೆ ಇರತಕ್ಕಂತಹ ಪರಿಸ್ಥಿತಿ ಇರ್ತದೆ. ಅಂಡಾಶಯದಲ್ಲಿ ಬರತಕ್ಕಂಥ ತೊಂದರೆಗಳಲ್ಲಿ 85% ಈ PCOD ಕಾಯಿಲೆಗಳು, ಇನ್ನು 15% ಬೇರೆ ಕಾಯಿಲೆಗಳು. ಹಾಗಾದ್ರೆ ಈ ಟ್ಯೂಬಲ್ ಫ್ಯಾಕ್ಟರ್ ಅಂದ್ರೆ ಅಂಡನಳಿಕೆಗಳು ಮುಚ್ಚೋಗೋದಕ್ಕೆ ಕಾರಣಗಳು ಯಾವುವು? ಅದರಲ್ಲಿ ಪ್ರಪ್ರಥಮವಾಗಿ ಎಂಡೋಮೆಟ್ರಿಯೋಸಿಸ್, ಜೊತೆಗೆ ಕೀಳ್ಗುಳಿಯಲ್ಲಿರ್ತಕ್ಕಂಥ ಅಂಟುಗಳು, ಕೀಳ್ಗುಳಿಯ ಸೋಂಕುಗಳು, ಅಂಡನಳಿಕೆಗಳು ಮುಚ್ಚೋಗೋದು ಮತ್ತು ಅಂಡನಳಿಕೆಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು. ಇದಿಷ್ಟು ಪ್ರಮುಖವಾದ ಕಾರಣಗಳು. ಈ ಟ್ಯೂಬಲ್ ಫ್ಯಾಕ್ಟರ್ ರೋಗ ನಿರ್ಣಯಕ್ಕೆ ಯಾವ ಪರೀಕ್ಷೆಗಳು ಲಭ್ಯ ಇದೆ? ಟ್ಯೂಬಲ್ ಫ್ಯಾಕ್ಟರ್ ಅಂದ್ರೆ ಅಂಡನಳಿಕೆಗಳಲ್ಲಿ ಮುಚ್ಚೋಗಿರೋದನ್ನ, ಕಾಯಿಲೆನ ಪತ್ತೆ ಹಚ್ಚೋದಕ್ಕೆ ಪ್ರಪ್ರಥಮವಾಗಿ HSG ಹಿಸ್ಟೋಸಲ್ಫಿಂಗೋಗ್ರಫಿ ಮತ್ತು ಫೆಲೋಪಿಯನ್ ಟ್ಯೂಬ್ಗಳನ್ನು ದೃಢೀಕರಿಸಲು ಗರ್ಭಕಂಠದ ಮೂಲಕ ಕಾಂಟ್ರಾಸ್ಟ್ ಡೈ ಅನ್ನು ಚುಚ್ಚುವ ಮುಖಾಂತರ ಎಕ್ಸ್ರೇ ವಿಧಾನ. ಇದರಲ್ಲಿ ಟ್ಯೂಬ್ಗಳು ಮುಚ್ಚೋಗಿದ್ರೆ ಗೊತ್ತಾಗ್ತದೆ. ಅಂದ್ರೆ ಗರ್ಭಕೋಶಕ್ಕೆ ಒಂದು ಡೈ ಅಂದ್ರೆ ದ್ರಾವಣವನ್ನು ಇಂಜೆಕ್ಟ್ ಮಾಡಿ, ಆ ದ್ರಾವಣ ಹೇಗಿರ್ತದೆ ಅಂದ್ರೆ ಎಕ್ಸ್ರೇನಲ್ಲಿ ಬಿಳುಪಾಗಿ ಕಾಣುತ್ತೆ, ಕಾಂಟ್ರಾಸ್ಟ್ ಆಗಿ ಕಾಣುತ್ತೆ. ಅದನ್ನ ಚುಚ್ಚೋದ್ರ ಮುಖಾಂತರ ಅಂಡಾಶಯಗಳ ಒಳಗಡೆಗೆ, ಅಂಡನಳಿಕೆಗಳು ಒಳಗಡೆಗೆ ಈ ಡೈ ಹಾದು ಹೋದಾಗ ಅಂಡನಳಿಕೆಗಳು ಕಾಣಿಸ್ತವೆ. ಎರಡನೇದು ಹಿಸ್ಟೋಸಾಲ್ಫಿಂಗೋಗ್ರಫಿ. ಫಲೋಪಿಯನ್ ಟ್ಯೂಬ್ಗಳು ಸೇರಿದಂತೆ ಸಂತಾನೋತ್ಪತ್ತಿಯ ಅಂಗಗಳ ನೇರ ದೃಶ್ಯೀಕರಣ, ಅಂದ್ರೆ ಅಲ್ಟ್ರಾಸೌಂಡ್ ನಲ್ಲಿ ನೇರವಾಗಿ ಕಾಣೋದು. ಇದು ಕನಿಷ್ಠ ಆಕ್ರಮಣಕಾರಿ, ಅಂದ್ರೆ ಯಾವುದೇ ತೊಂದರೆ ಆಗದೆ ಇರತಕ್ಕಂತಹ ವಿಧಾನ. ಇದರಲ್ಲಿ ಅಂಡನಳಿಕೆಗಳು ಅಂಟುಕೊಳ್ಳುವಿಕೆ, ಎಂಡೋಮೆಟ್ರಿಯಾಸಿಸ್ ಮತ್ತು ಕೊಳವೆಗಳ ಮೇಲೆ ಪರಿಣಾಮ ಬೀರುವ ಪರಿಸ್ಥಿತಿಗಳನ್ನು ಗುರುತಿಸಬಹುದು. ಇನ್ನು ಪರೀಕ್ಷೆಗಳು ಹಿಸ್ಟೋಸಾಲ್ಫಿಯೋಗ್ರಫಿ, ಕಾಂಟ್ರಾಸ್ಟ್ ಸೋನೋಗ್ರಫಿ ಅಥವಾ ಸಲೈನ್ ಇನ್ಫ್ಯೂಷನ್ ಸೋನೋಹಿಸ್ಟೋಗ್ರಫಿ, ಹಿಸ್ಟೋಸೋನೋಸಾಲ್ಫಿಂಗೋಗ್ರಫಿ ಅಂತ ನಾನಾ ಹೆಸರುಗಳಲ್ಲಿ ಕರೀತಾರೆ. ಶಾರ್ಟ್ ಆಗಿ ಇದನ್ನ SSG ಅಂತ ಕೂಡ ಕರೀತಾರೆ. ಹಿಸ್ಟೋಸಾಲ್ಫಿಂಗೋಗ್ರಾಮ್, ಸೋನೋಗ್ರಫಿ, ಹೈಪೋಸಿ ಬಳಸುವ ಕಾಂಟ್ರಾಸ್ಟ್ ಮಾಧ್ಯಮವೆಂದರೆ ಫೋಮಿಂಗ್ ಜೆಲ್. ಅಂದ್ರೆ ಸೋನೋಸಾಲ್ಫಿಂಗೋಗ್ರಫಿ ಜೊತೆಗೆ ಒಂದು ಫೋಮಿಂಗ್ ಜೆಲ್ ಅನ್ನ ಇಂಜೆಕ್ಟ್ ಮಾಡಿದ್ರೆ ಅದರಿಂದ ನಮಗೆ ಇನ್ನೂ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ಟ್ಯೂಬ್ಗಳಲ್ಲಿ ಏನೇ ತೊಂದರೆ ಇದ್ರೂ ಕಂಡು ಬರ್ತದೆ. ಇದು HSG. ಹೇಗೆ HSG ಮಾಡೋದು ನೋಡಿ.
ಒಂದು ಸಣ್ಣ ನಳಿಕೆ ಮುಖಾಂತರ ಸಿರಿಂಜಲ್ಲಿ ಡೈನ ಇಂಜೆಕ್ಟ್ ಮಾಡಿ ಗರ್ಭಕೋಶದೊಳಗೆ ಇಂಜೆಕ್ಟ್ ಮಾಡಲಾಗತ್ತೆ. ಇಂಜೆಕ್ಟ್ ಮಾಡಿದ್ದ ಡೈ ಕಾಂಟ್ರಾಸ್ಟ್ ಮೀಡಿಯಮ್ಮು ಈ ಟ್ಯೂಬ್ಗಳ ಮುಖಾಂತರ ಆಚೆ ಬರ್ತದೆ. ಆಗ ಟ್ಯೂಬ್ಗಳು ಎಕ್ಸ್ರೇನಲ್ಲಿ ಬಿಳುಪಾಗಿ ಕಂಡು ಬರ್ತವೆ. ನೋಡಿ, ಬಲಗಡೆ ಟ್ಯೂಬು ಓಪನ್ ಆಗಿದೆ, ಡೈ ಈಚೆ ಬರ್ತಾ ಇದೆ. ಎಡಗಡೆ ಟ್ಯೂಬು ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಇದು HST ಚಿತ್ರ. ನೋಡಿ, ಇನ್ನೊಂದು HST ಚಿತ್ರ. ಇದರಲ್ಲಿ 2 ಟ್ಯೂಬ್ ಓಪನ್ ಆಗಿದೆ. ನೋಡಿ, ಇದು ಒಂದು ಎಡಗಡೆ ಅಂಡನಳಿಕೆ, ಇದು ಬಲಗಡೆ ಅಂಡನಳಿಕೆ. ಡೈ ಇಂಜೆಕ್ಟ್ ಮಾಡಿದ್ದು ಕೀಳುಗಳಿಗೂ ಸಹ ಹೋಗಿರ್ತದೆ. ಅಂದ್ರೆ ಇದು HST ನಾರ್ಮಲ್, ಅಂದ್ರೆ ಸಹಜವಾಗಿದೆ ಅಂತ ಅರ್ಥ. ಸೊ ಸ್ನೇಹಿತರೆ, ಇದಿಷ್ಟು ಇತ್ತು ಈ ಸೋನೋಸಾಲ್ಫಿಂಗೋಗ್ರಫಿ ಅಂತಂದ್ರೆ ಅಂಡನಳಿಕೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಏನೇನು ಪರೀಕ್ಷೆಗಳಿದೆ. ಅದರಲ್ಲಿ 2 ಪರೀಕ್ಷೆಗಳಿದೆ. ಒಂದು HSG, ಎರಡನೇದು SSG. SSG ನಲ್ಲಿ ಏನ್ ಮಾಡ್ತೀವಿ, ಈ ಅಲ್ಟ್ರಾಸೌಂಡ್ ಮುಖಾಂತರ, ಟ್ರಾನ್ಸ್ವೈಜನಲ್ ಅಲ್ಟ್ರಾಸೌಂಡ್ ಅಂದ್ರೆ ಯೋನಿ ಮುಖಾಂತರ ಅಲ್ಟ್ರಾಸೌಂಡ್ ಟ್ರಾನ್ಸ್ಡ್ಯೂಸರ್ನ ಹಾಕಿ, ಜೊತೆಗೆ ಪಕ್ಕದಲ್ಲೇನೆ ಡೈನ ಇಂಜೆಕ್ಟ್ ಮಾಡೋದು. ಅಂತಂದ್ರೆ ಸಲೈನ್ ಆಗ್ಬೋದು, ಅಥವಾ ಜೆಲ್ ಆಗ್ಬೋದು, ಫೋಮಿಂಗ್ ಜೆಲ್ ಆಗ್ಬೋದು. ಅದನ್ನ ಅಂಡ ಈ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡಿ ಅಂಡನಳಿಕೆಗಳನ್ನ ಪರೀಕ್ಷೆ ಮಾಡೋದು. ಇದು ಸೋನೋಸಾಲ್ಫಿಂಗೋಗ್ರಫಿ. ಸೊ ಸೋನೋಸಾಲ್ಫಿಂಗೋಗ್ರಫಿನಲ್ಲಿ ಮುಖ್ಯವಾದ 2 ಅಂಶ ಇದೆ. ಒಂದು, ಯೋನಿ ಒಳಗಡೆ ಅಲ್ಟ್ರಾಸೌಂಡ್ ಟ್ರಾನ್ಸ್ಡ್ಯೂಸರ್ ಅದನ್ನ ಹಾಕಿ ಅದ್ರ ಮುಖಾಂತರ ಬರುವ ತರಂಗಗಳನ್ನ ನೋಡಿ, ಅದನ್ನ ದೃಶ್ಯವನ್ನ TV ಮಾನಿಟರ್ನಲ್ಲಿ ನೋಡಿ, ಜೊತೆಗೆ ಗರ್ಭಕೋಶದೊಳಗೆ ಒಂದು ನಳಿಕೆ ಮುಖಾಂತರ ಸಲೈನ್ ಅಂದ್ರೆ ಉಪ್ಪು ನೀರಿನ ದ್ರಾವಣವನ್ನ ಅಥವಾ ಫೋಮಿಂಗ್ ಜೆಲ್ಲನ್ನ ಇಂಜೆಕ್ಟ್ ಮಾಡಿ ಸ್ಟಡಿ ಮಾಡೋದೆ ಸೋನೋಸಾಲ್ಫಿಂಗೋಗ್ರಫಿ. ಅಂದ್ರೆ ಸ್ನೇಹಿತರೆ, ಒಟ್ಟು 2 ರೀತಿ ನಾವು ಪರೀಕ್ಷೆ ಮಾಡಿಸ್ಬೋದು. ಒಂದು ಸೋನೋಸಾಲ್ಫಿಂಗೋಗ್ರಫಿ ಮಾಡ್ಬೋದು, ಇನ್ನೊಂದು HSG ಮಾಡ್ಬೋದು. ಹೀಗೆ ನಾವು ಅಂಡನಾಳಿಕೆಗಳನ್ನ ಪರೀಕ್ಷೆಗೆ ಒಳಪಡಿಸಿ ಬಂಜೆತನಕ್ಕೆ, ಸ್ತ್ರೀಯರಲ್ಲಿರೋ ಬಂಜೆತನಕ್ಕೆ ಪ್ರಮುಖವಾದ ಕಾರಣ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಬಹುದು. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಡಾಕ್ಟರ್ C. ಶರತ್ ಕುಮಾರ್. ನಮಸ್ಕಾರ.